ಎಲ್ಲ ವೀಕ್ಷಕರಿಗೆ ಸ್ವಾಗತ. ಈಗ ನಾನು 10ನೇ ತರಗತಿಯ ವಿಷಯದ ಬಗ್ಗೆ ಚರ್ಚಿಸುತ್ತಿದ್ದೇನೆ. ಇದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯುವುದು ಹೇಗೆ ಎಂಬುದರ ಬಗ್ಗೆ ನಾವೀಗ ನೋಡೋಣ. ಅಂದರೆ ಎ ಮತ್ತು ಡಿ ಬೆಲೆಯನ್ನು ಕೊಟ್ಟಿರಬೇಕು. ಎ 3 ಡಿ 4 ಹೀಗೆ ಈ ಥರ ಕೊಟ್ಟಿರಬೇಕು. ಆಗ ಹೇಗೆ ಕಂಡುಹಿಡಿಯೋದನ್ನು ನಾನೀಗ ತಿಳಿಸ್ತಾ ಇದ್ದೇನೆ. ಮೊದಲಿಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರವನ್ನು ಬರೆದುಕೊಳ್ಳಬೇಕು. ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರ ಈಕ್ವಲ್ಸ್ a, a+d, a+2d, a+3d ... ಇದು ನಮ್ಮ ಸಮಾಂತರ ಶ್ರೇಣಿಯ ಸಾಮಾನ್ಯ ಸೂತ್ರ. ಈ ಸೂತ್ರವನ್ನು ಬಳಸಿ ನಾವು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯೋಣ. ಮೊದಲಿಗೆ ಎ ಕೊಟ್ಟಿದ್ದಾರೆ. ಎ ಬೆಲೆ 3. a+d ಇದು ಎರಡನೇ ಪದ. ಇಲ್ಲಿ a+d ಯನ್ನು ನಾವು ಬರ್ಕೊಳ್ಬೇಕು. a+d ಇಸ್ ಈಕ್ವಲ್ ಟು ಇಲ್ಲಿ a ಅಂತಂದರೆ 3 ಪ್ಲಸ್ ಡಿ ಬೆಲೆ ಡಿ ಕೊಟ್ಟಿದ್ದಾರೆ. ಡಿ ಈಕ್ವಲ್ಸ್ 4. ಸೊ 3 + 4 7 ಆಗುತ್ತೆ. ಇನ್ನು ಮೂರನೇದು a+2d ಸೂತ್ರದಲ್ಲಿದೆ. a+2d ಎ ಬೆಲೆ 3 ಪ್ಲಸ್ 2 ಡಿ ಡಿ ಬೆಲೆ 4 ಇದೆ. ಸೊ 3 + 4 2 × 4 ಅಂದರೆ 8 ಆಯಿತು. ಸೊ 3 + 8 11 ಆಯಿತು. ಈಗ ನಾಲ್ಕನೆಯದು a+3d ಇಸ್ ಈಕ್ವಲ್ ಟು ಇಲ್ಲಿ ಎ ಬೆಲೆ 3 ಪ್ಲಸ್ 3 × ಡಿ ಬೆಲೆ 4 ಇಸ್ ಈಕ್ವಲ್ ಟು 3 ಪ್ಲಸ್ 3 × 4 ಅಂದರೆ 12 ಆಯಿತು. 3 + 12 ಅಂದರೆ ಕೂಡಿಸಿದಾಗ 12 + 3 15 ಆಯಿತು. ಈಗ ಸಮಾಂತರ ಶ್ರೇಣಿಯ ಈ 4 ಪದಗಳನ್ನು ನಾವೀಗ ಬರೆಯೋಣ. ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಈಗ ನಾವು ಕಂಡುಹಿಡಿದಿರುವ 4 ಪದಗಳನ್ನು ಬರೆಯೋಣ. ಮೊದಲನೆಯದು 3. ಮೊದಲನೇ ಪದ 3. ಎರಡನೇ ಪದ 7. ಮೂರನೆಯ ಪದ 11 ಮತ್ತು ನಾಲ್ಕನೆಯ ಪದ ಕೊನೆಯ ಪದ 15. ... ಇದು ಡಾಟ್ ಹಾಕಲೇಬೇಕು. ಹೀಗಾಗಿ ಮುಂದೆ ಈಗ ಸರಣಿಯಾಗಿರುತ್ತೆ. ಈ ಸಾಮಾನ್ಯ ಸೂತ್ರವನ್ನು ಬಳಸಿ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಹೇಗೆ ಕಂಡುಹಿಡಿಯುವುದು ಎಂಬುದರ ಬಗ್ಗೆ ನಾನು ತಿಳಿಸಿದ್ದೇನೆ. ಇನ್ನು ಸಮಾಂತರ ಶ್ರೇಣಿಯ ಉಳಿದ ಭಾಗದ ಲೆಕ್ಕಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ಇಲ್ಲಿಯವರೆಗೂ ವೀಕ್ಷಿಸಿದ ಎಲ್ಲ ನನ್ನ ವೀಕ್ಷಕರಿಗೂ ವಂದನೆಗಳು.